ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ. ನಿಮ್ಮೆಲ್ಲರಿಗೂ ನಮ್ಮ AP ಟಾಕ್ಸ್ ಕನ್ನಡ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಶುಕ್ರವಾರದಂದು ಆಚರಿಸಬೇಕು. ಆಗಸ್ಟ್ 1ನೇ ತಾರೀಕ ಅಥವಾ ಆಗಸ್ಟ್ 8ನೇ ತಾರೀಕ. ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಆಗದಿದ್ದರೆ ಶ್ರಾವಣ ಮಾಸದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು? ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯ ತನಕ ಒಂದು ಸತಿನೂ ಆಚರಿಸದೇ ಇದ್ದವರು ಯಾವ ನಿಯಮಗಳನ್ನು ಪಾಲಿಸಬೇಕು, ಹಾಗೆ ಯಾವ ತಪ್ಪುಗಳನ್ನು ಮಾಡುತ್ತಾ ವರಮಹಾಲಕ್ಷ್ಮಿಯನ್ನು ಕೂರಿಸಬಾರದು, ವರಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು, ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶ್ರಾವಣ ಮಾಸದ ಜುಲೈ 25ನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ 22ನೇ ತಾರೀಕಿನವರೆಗೂ ಇರುತ್ತದೆ. ಈ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂದರೆ ಶ್ರಾವಣ ಮಾಸವಾಗಿದೆ. ಈ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಬಂದಿರೋದು ತುಂಬ ವಿಶೇಷ. ಶ್ರಾವಣ ಮಾಸ ಆರಂಭವಾಗುವ ದಿನ ಶುಕ್ರವಾರ ಅಂದರೆ ಜುಲೈ 25ನೇ ತಾರೀಕು ಮೊದಲ ಶುಕ್ರವಾರ, ಆಗಸ್ಟ್ 2ನೇ ತಾರೀಕು 2ನೇ ಶುಕ್ರವಾರ, ಆಗಸ್ಟ್ 8ನೇ ತಾರೀಕು 3ನೇ ಶುಕ್ರವಾರ, ಹಾಗೆ ಆಗಸ್ಟ್ 15ನೇ ತಾರೀಕು 4ನೇ ಶುಕ್ರವಾರ, ಆಗಸ್ಟ್ 22ನೇ ತಾರೀಕು 5ನೇ ಶುಕ್ರವಾರ. ಈ ಶುಕ್ರವಾರವು ಕೊನೆಯ ಶುಕ್ರವಾರ ಆಗಿದೆ. ಒಟ್ಟು 5 ಶುಕ್ರವಾರಗಳು ಈ ಮಾಸದಲ್ಲಿ ಬಂದಿರುತ್ತದೆ. ಈಗ ನಮಗೆಲ್ಲ ಬಂದಿರೋ ಮುಖ್ಯ ಸಂದೇಹವೇನೆಂದರೆ ಈ 5 ಶುಕ್ರವಾರಗಳಲ್ಲಿ ಯಾವ ಶುಕ್ರವಾರದಂದು ಆಚರಿಸಬೇಕು ಅಂತ. ಶಾಸ್ತ್ರದ ಪ್ರಕಾರ ಯಾವ ಶುಕ್ರವಾರ ಶ್ರೇಷ್ಠ ಅಂತ. ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿಯ ತಿಥಿಯ ಜೊತೆ ಕೂಡಿ ಬಂದಿರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ತುಂಬ ಶ್ರೇಷ್ಠ, ಹಾಗೆ ಆಚರಿಸಬೇಕು. ಕೌಮುದಿ ಗ್ರಂಥದಲ್ಲಿ ಕೂಡ ಪೌರ್ಣಮಿಯ ಶುಕ್ರವಾರ ಕೂಡಿ ಬಂದರೆ ಈ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಬೇಕು. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರ ಆಷಾಢ ನಕ್ಷತ್ರದಲ್ಲಿ ಒಳ್ಳೆಯ ಯೋಗ ಕೂಡಿ ಬಂದಿದೆ. ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರಾವಣ ಮಾಸದ ಇನ್ನೂ ಉಳಿದ ಯಾವುದೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಆದರೆ 5ನೇಯ ಅಥವಾ ಕೊನೆಯ ಶುಕ್ರವಾರ ಬಿಟ್ಟು ಇನ್ನು ಉಳಿದ ಯಾವುದೇ ಶುಕ್ರವಾರದಂದು ವ್ರತವನ್ನು ಆಚರಿಸಬಹುದು. ಇನ್ನು ಆಗಸ್ಟನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಈಗ ನೋಡೋಣ. ಮೊದಲನೆಯದು ಕರ್ಕಲಗ್ನ, ಬೆಳಗ್ಗೆ 5:30ರಿಂದ 6:40ರವರೆಗೆ ವಿಶೇಷ ಪೂಜೆ ಮಾಡಬಹುದು. ಹಾಗೆ ಎರಡನೆಯದು ತುಲಾ ಲಗ್ನ, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಮಧ್ಯಾಹ್ನ ಧನುರ್ ಲಗ್ನ, ಈ ಲಗ್ನದಲ್ಲಿಯೂ ಕೂಡ ಮಾಡಬಹುದು. ಅದು 3:40ರಿಂದ ಸಂಜೆ 6 ಗಂಟೆಗಳ ತನಕ ಇರುತ್ತೆ. ವಿಶೇಷ ಪೂಜೆ ಕೂಡ ಮಾಡ್ಬೋದು. 4ನೇಯದು ಕುಂಭಲಗ್ನ, ರಾತ್ರಿ 7:30ರಿಂದ 9 ಗಂಟೆಯ ತನಕ ಈ ಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆ ಸಲ್ಲಿಸಬಹುದು. ಹಾಗೆ ಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸಬೇಕು ಅಂತ ಮುಂದಕ್ಕೆ ನಾನು ಹೇಳ್ತೀನಿ. ಹಾಗೆ ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದಾ? ಹೌದು, 5 ತಿಂಗಳಿನ ಒಳಗಿದ್ರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು. ಹಾಗೆ ಹೊಸದಾಗಿ ಮದುವೆಯಾದವರು ಮದುವೆಯಾದ ಮೊದಲನೆಯ ವರ್ಷದಲ್ಲಿ ಈ ವ್ರತವನ್ನು ಆಚರಿಸಬಹುದು. 2ನೇ ವರ್ಷ ಆರಂಭಿಸಬಾರದು. ಮದುವೆಯಾಗಿ 3ನೇ ವರ್ಷ ನಡೀತಿದ್ರೆ ವಿಶೇಷವಾಗಿ ವ್ರತವನ್ನು ಆಚರಿಸಬಹುದು. ಹಾಗೆ ಮನೆಯಲ್ಲಿ ಯಾವಾಗ ಆಚರಿಸಬಾರ್ದು ಅಂತ ಈಗ ನೋಡೋಣ. ಮನೆಯಲ್ಲಿ ಸೂತಕಗಳಿದ್ದರೆ, ಯಾರಾದರೂ ಸಾವನ್ನಪ್ಪಿದ್ದರೆ ಆ ಮನೆಗಳಲ್ಲಿ 1 ವರ್ಷದ ತನಕ ಯಾವ ವ್ರತವನ್ನು ಆಚರಿಸಬಾರದು. ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಬೇಕು. ನೀವು ಮಾಡುವಂತಹ ಪೂಜೆಯಲ್ಲಿ ಭಕ್ತಿಯು ಪ್ರಧಾನವಾಗಿರಬೇಕು. ಹಾಗೆ ಲಕ್ಷ್ಮೀ ತಾಯಿಯು ಖಂಡಿತ ಅನುಗ್ರಹಿಸುತ್ತಾಳೆ. ವರಮಹಾಲಕ್ಷ್ಮಿ ವ್ರತ ಮಾಡುವವರು ಲಕ್ಷ್ಮೀ ಸ್ವರೂಪತರಾಗಿ
ಅಲಂಕರಿಸಿಕೊಳ್ಳಬೇಕು. ಹಾಗೆ ಕೈಯಲ್ಲಿ ಹಸಿರು ಬಳೆಗಳು ಹಾಕಿರಬೇಕು. ತಲೆಗೆ ಹೂವು, ಸೀರೆ, ಕಾಲಿಗೆ ಗೆಜ್ಜೆ ಹಾಗೂ ಅರಿಶಿಣವನ್ನು ಹಚ್ಚಿರಬೇಕು. ಹಾಗೆ ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮ ಹಾಗೂ ಕೆನ್ನೆಯಲ್ಲಿ ಅರಿಶಿಣ ಹಚ್ಚಿರಬೇಕು. ಹಾಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ತುಂಬ ಶ್ರೇಷ್ಠ, ಒಳ್ಳೆಯದು. ಹಾಗೆ ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬಹುದು ನೋಡೋಣ. ಮೊದಲನೆಯದು ಬಿಳಿ ಬಣ್ಣದ ಸೀರೆಯನ್ನು ಉಡಿಸಬಹುದು. ಹಾಗೆ ಎರಡನೆಯದು ಕೆಂಪು ಬಣ್ಣ ಸೀರೆಯನ್ನು ಉಡಿಸ್ಬೋದು. ಹಾಗೆ ಮೂರನೇದು ಪಿಂಕ್ ಬಣ್ಣ ಸೀರೆನೂ ಉಡಿಸ್ಬೋದು. ಕಿತ್ತಳೆ ಬಣ್ಣ ಸೀರೆನೂ ಉಡಿಸ್ಬೋದು. ಹಳದಿ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು. ಕೆನೆ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು. ಲಕ್ಷ್ಮೀ ದೇವಿ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಜಾಸ್ತಿ ಬಳಸಬಾರ್ದು. ಹಾಗೆ ಕಿರಿಕಿರಿಯಾಗಿ ತಯಾರಿ ಮಾಡಬಾರ್ದು. ಮನಸ್ತಾಪಗಳನ್ನು ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ದೇವಿ ವ್ರತವನ್ನು ಆಚರಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವರಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.